ಭಕ್ತರು ಗಣೇಶನ ಮೂರ್ತಿಯನ್ನು ನೀರಿಗೆ ವಿಸರ್ಜಿಸುತ್ತಾರೆ. ಈ ಸಂಪ್ರದಾಯದ ಕಾರಣಗಳು ಇಲ್ಲಿವೆ. ಕೈಲಾಸಕ್ಕೆ ವಾಪಸಾತಿ. ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಭೂಮಿಗೆ ಬಂದಿದ್ದ ಗಣೇಶ ಪೂಜೆ ಮುಗಿದ ನಂತರ ತನ್ನ ಪೋಷಕರಾದ ಶಿವ ಮತ್ತು ಪಾರ್ವತಿಯ ಬಳಿ ಕೈಲಾಸ ಪರ್ವತಕ್ಕೆ ಮರಳುತ್ತಾನೆ ಎಂಬ ನಂಬಿಕೆ ಇದೆ. ಜನನ ಮರಣದ ಚಕ್ರ. ಈ ವಿಸರ್ಜನೆಯು ಜೀವನದಲ್ಲಿ ಎಲ್ಲವೂ ಶಾಶ್ವತವಲ್ಲ, ಹುಟ್ಟು, ಬದುಕು, ಸಾವು ಎಂಬ ಚಕ್ರ ನಿರಂತರವಾಗಿ ನಡೆಯುತ್ತಿರುತ್ತದೆ ಎಂಬುದನ್ನು ಸಂಕೇತಿಸುತ್ತದೆ. ಸಂಕಷ್ಟಗಳ ನಿವಾರಣೆ. ಗಣೇಶ ಮೂರ್ತಿಯನ್ನು ವಿಸರ್ಜಿಸುವಾಗ ಮನೆಯ ಎಲ್ಲ ಸಂಕಷ್ಟಗಳು, ಅಡೆತಡೆಗಳು ಆ ಮೂರ್ತಿಯೊಂದಿಗೆ ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಪಂಚಭೂತಗಳಲ್ಲಿ ಲೀನ. ಗಣೇಶನನ್ನು ಹೆಚ್ಚಾಗಿ ಜೇಡಿ ಮಣ್ಣಿನಿಂದ ಮಾಡಿರುತ್ತಾರೆ. ವಿಸರ್ಜನೆಯ ಮೂಲಕ ಮಣ್ಣಿನಿಂದ ಬಂದ ಮೂರ್ತಿ ಮತ್ತೆ ಮಣ್ಣಿನಲ್ಲಿ ಲೀನವಾಗುತ್ತದೆ. ಇದು ಪಂಚಭೂತಗಳಲ್ಲೊಂದಾದ ನೀರಿಗೆ ಒಪ್ಪಿಸುವ ವಿಧಾನ. ದೇವಸ್ಥಾನದಲ್ಲಿ ಇಡದಿರುವುದು. ಶಾಸ್ತ್ರಗಳ ಪ್ರಕಾರ ನಿತ್ಯ ಪೂಜೆ ನಡೆಯದ ಮೂರ್ತಿಯನ್ನು ದೇವಸ್ಥಾನದ ಹೊರಗೆ ಇಡುವುದು ಸೂಕ್ತವಲ್ಲ. ಆದ್ದರಿಂದ ತಾತ್ಕಾಲಿಕವಾಗಿ ಇಟ್ಟಿದ್ದ ಗಣೇಶ ಮೂರ್ತಿಯನ್ನು ವಿಸರ್ಜಿಸುವುದು ಸರಿಯಾದ ಪದ್ಧತಿ. ಗಣೇಶ ನಿಮ್ಮನ್ನು ಶಿಕ್ಷಿಸಲು ನೀರಿಗೆ ಹಾಕುವುದಿಲ್ಲ. ಬದಲಿಗೆ ಇದು ಆಚರಣೆಯ ಒಂದು ಭಾಗ. ಪೂಜೆಯ ನಂತರ ಭಕ್ತಿ ಭಾವದಿಂದ ಆತನಿಗೆ ಬೀಳ್ಕೊಟ್ಟು ಮುಂದಿನ ವರ್ಷ ಮತ್ತೊಮ್ಮೆ ಮನೆಗೆ ಬರುವಂತೆ ಭಕ್ತರು ಪ್ರಾರ್ಥಿಸುತ್ತಾರೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.